ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲಿರುವ ವಿಷಯವನ್ನ ಈಗ ಬಿಜೆಪಿ ವಿವಾದವನ್ನಾಗಿಸಿದೆ. ಮತ್ತೆ ಧರ್ಮವನ್ನ ಎಳೆದು ತರಲಾಗಿದ್ದು ಅವರು ದಸರಾ ಉದ್ಘಾಟಿಸೋದು ಸರಿಯಲ್ಲ ಅಂತ ಆಕ್ಷೇಪ ಎತ್ತಲಾಗಿದೆ. ಅಲ್ಲದೆ ಚಾಮುಂಡಿಯನ್ನ ದೇವತೆ ಅಂತ ಅವರು ಒಪ್ತಾರ ಅನ್ನೋ ಪ್ರಶ್ನೆ ಎತ್ತಲಾಗಿದೆ. ಬಾನು ಮುಷ್ತಾಕ್ ಅವರು ಈ ಬಾರಿ ಮೈಸೂರು ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ಘೋಷಿಸಿದ್ರು. ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪಡೆದಿದ್ದಾರೆ. ಕರ್ನಾಟಕದ ಬರಹಗಾರ್ತಿಗೆ ಬೂಕರ್ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ. ಹೋರಾಟದ ಹಿನ್ನೆಲೆಯಿಂದ ಬಂದ ಅವರು ರೈತ ಮತ್ತು ಕನ್ನಡ ಚಳುವಳಿಯಲ್ಲೂ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರನ್ನ ದಸರಾ ಮಹೋತ್ಸವದ ಉದ್ಘಾಟನೆಗೆ ಆಹ್ವಾನಿಸಿದ್ದೇವೆ ಅಂತ ಹೇಳಿದ್ರು. ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಬಾನು ಮುಷ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದ ಒಬ್ಬ ಮಹಿಳೆಗೆ ಬೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ. ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಬಾನು ಮುಷ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದ್ರು, ಕನ್ನಡ ಚಳುವಳಿನಲ್ಲಿ ಕೆಲಸ ಮಾಡಿದ್ರು, ಎಲ್ಲ ಪ್ರಗತಿಪರ ಚಿಂತಕರು. ಸೊ ಇಂಥವ್ರನ್ನ ಈ ಸಾರಿ ಮಹಿಳೆಯನ್ನ ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ. ಸರ್ಕಾರದ ಈ ಆಹ್ವಾನಕ್ಕಾಗಿ ಬಾನು ಮುಷ್ತಾಕ್ ಅವರು ಸಂತಸ ವ್ಯಕ್ತಪಡಿಸಿದ್ರು. ತಮ್ಮ ತಂದೆ ಕೃಷ್ಣರಾಜ ಸಾಗರದಲ್ಲಿ ಉದ್ಯೋಗದಲ್ಲಿದ್ದಾಗ ಪ್ರತಿ ವರ್ಷನೂ ದಸರೆ ವೇಳೆ ಕುಟುಂಬದೊಂದಿಗೆ ಹೋಗ್ತಾ ಇದ್ದುದನ್ನು, ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನ ನೋಡಿರುವುದನ್ನು ಅವರು ನೆನಪಿಸಿಕೊಂಡಿದ್ರು. ದಸರಾ ನಮ್ಮೆಲ್ಲರ ಹಬ್ಬ, ನಾಡ ಹಬ್ಬ. ಒಂದು ನಾಡು ನುಡಿಗೆ ಗೌರವಿಸಬೇಕಾದದ್ದು, ಸಂತೋಷ ಪಡಬೇಕಾದದ್ದು, ಮತ್ತು ಅದರ ಏಳಿಗೆಗೆ ದುಡಿಯಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹೀಗಾಗಿ ಇದೊಂದು ಕರ್ನಾಟಕದವರಿಗೆ, ನಮ್ಮ ದೇಶದವರಿಗೆ ಇದೊಂದು ಮಹಾನ್ ಸಂಭ್ರಮ. ಈ ಸಂಭ್ರಮದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಲಿಕ್ಕೆ ನನಗೆ ಆಹ್ವಾನ ಬಂದಿರೋದು ಬಹಳ ಸಂತೋಷಕರವಾದಂತಹ ವಿಷಯ. ಈ ಒಂದು ಗೌರವ ಪ್ರಾಪ್ತಿಯಾದದ್ದಕ್ಕೆ ನಾನು ನಮ್ಮ ಎಲ್ಲ ಕನ್ನಡಿಗರಿಗೂ ಮತ್ತು ಸರ್ಕಾರಕ್ಕೂ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರಿಷ್ಟು ಹೇಳಿರುವಾಗಲೂ ಬಿಜೆಪಿ ಇಲ್ಲಿ ವಿವಾದಕ್ಕೆ ನೆಪ ಹುಡುಕಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ ಪ್ರತಾಪ್ ಸಿಂಹ ತರದವರು ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟಿಸೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗೋದ್ರ ಮೂಲಕ ದಸರಾ ಉದ್ಘಾಟಿಸಬೇಕು. ಅದು ಬಾನು ಅವರ ಸ್ವಂತ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಎಂದಿರುವ ಯತ್ನಾಳ್, ಈ ಬಗ್ಗೆ ಸ್ಪಷ್ಟತೆ ಇಲ್ಲದೆ ದಸರಾ ಉದ್ಘಾಟಿಸೋದು ಸರಿಯಲ್ಲ ಎಂದಿದ್ದಾರೆ. ಇಸ್ಲಾಂ ಮೂರ್ತಿ ಪೂಜೆ ಧಿಕ್ಕರಿಸಿ ಒಂದು ದೇವರು ಹಾಗೂ ಒಂದು ಗ್ರಂಥವನ್ನೇ ಒಪ್ಪಿಕೊಳ್ಳುತ್ತೆ ಅನ್ನೋ ನಂಬಿಕೆಯಲ್ಲಿ ಅವರು ಇನ್ನೂ ಇದ್ದಾರಾ, ಅಥವಾ ಎಲ್ಲಾ ಮಾರ್ಗಗಳು ಅಂತಿಮವಾಗಿ ಮೋಕ್ಷಕ್ಕೆ ದಾರಿ ಮಾಡಿಕೊಡತ್ತೆ ಅಂತ ಅವರು ನಂಬ್ತಾರ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆ ನೀಡೋದು ಅಗತ್ಯ ಅಂತ ಎಕ್ಸ್ನಲ್ಲಿ ಯತ್ನಾಳ್ ಆಗ್ರಹಿಸಿದ್ದಾರೆ. ಈ ಸ್ಪಷ್ಟತೆ ಇಲ್ಲದೆ ದಸರಾ ಉದ್ಘಾಟನೆ ಮಾಡುವುದು ಸರಿಯಲ್ಲ. ಆದರೆ ದಸರಾ ಉತ್ಸವದ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಅಥವಾ ಕವಿಗೋಷ್ಠಿಯಂತಹ ಸಾಹಿತ್ಯ ಕಾರ್ಯಕ್ರಮಗಳನ್ನು ಉದ್ಘಾಟಿಸುವ ಅತಿಥಿಯಾಗಿ ಅವರು ಭಾಗವಹಿಸುವುದು ಸರಿ ಅಂತ ಯತ್ನಾಳ್ ಹೇಳಿದ್ದಾರೆ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ, ಇಸ್ಲಾಂ ಅಲ್ಲಾ ಬಿಟ್ರೆ ಬೇರೆ ಯಾರೂ ದೇವರಿಲ್ಲ ಅನ್ನತ್ತೆ. ಹಾಗಾದ್ರೆ ಬಾನು ಮುಷ್ತಾಕ್ ಹೇಗೆ ತಾಯಿ ಚಾಮುಂಡಿಯನ್ನ ದೇವ್ರು ಅಂತ ಒಪ್ಕೊಳ್ತಾರೆ? ಅವರ ಧರ್ಮ ಅವರ ಮಾತನ್ನ ಒಪ್ಪತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ಪಡೆದಿರೋದಕ್ಕೆ ಅವರನ್ನ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಮಾಡಿ, ಆದ್ರೆ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯ ಪ್ರತೀಕವಾಗಿರುವ ದಸರಾ ಉದ್ಘಾಟನೆಗೆ ಕರೆಯೋದು ಸೂಕ್ತವಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಕನ್ನಡ ಭುವನೇಶ್ವರಿ ವಿಷಯವಾಗಿ ಬಾನು ಮುಷ್ತಾಕ್ ಅವರು ಹಿಂದೊಮ್ಮೆ ಮಾತಾಡಿದ್ರ ವಿಡಿಯೋವನ್ನು ಕೂಡ ಪ್ರತಾಪ್ ಸಿಂಹ ಶೇರ್ ಮಾಡಿದ್ದು, ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದವರು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿಕೊಂಡು ಪುಷ್ಪಾರ್ಚನೆ ಮಾಡ್ತಾರ ಅಂತ ಕೇಳಿದ್ದಾರೆ. ಇದು ಧಾರ್ಮಿಕ ಆಚರಣೆ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ, ಅಲ್ಲಿ ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ. ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದ್ದಾರಾ? ಈ ಒಂದು ದಸರಾ ಆಚರಣೆಗೆ ಅವರನ್ನು ನೀವು ಉದ್ಘಾಟನೆಗೆ ಕರೆಯೋದಾದರೆ ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆಯಾಗಿದ್ದೀನಿ ಅನ್ನೋದನ್ನು ಎಲ್ಲಾದರೂ ತೋರಿಸ್ಪಡಿಸ್ಕೊಂಡಿದ್ದಾರಾ? ಹಾಗಾದರೆ ಯಾಕಾಗಿ ಕರಿತಾ ಇದ್ದೀರಿ? ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮುಂದುವರಿಸ್ಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ.
ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು, ಹಳದಿ, ಅರಿಶಿನ ಕುಂಕುಮದ ಬಾವುಟ ಹಾಕಿ ಅರಿಶಿನ ಕುಂಕುಮ ಲೇಪಿಸಿ ಭುವನೇಶ್ವರಿಯಾಗಿ ಮಂದಾಸನದ ಮೇಲೆ ಕೂರಿಸಿಬಿಟ್ರಿ. ನಾನೆಲ್ಲಿ ನಿಲ್ಲಬೇಕು, ನಾನೇನನ್ನ ನೋಡ್ಲಿ, ನಾನೆಲ್ಲಿ ತೊಡಗಿಕೊಳ್ಬೇಕು ಅಂತ ಬಾನು ಅವರು ಪ್ರಶ್ನಿಸಿದ್ದು ಆ ವಿಡಿಯೋದಲ್ಲಿದೆ. ಅವರ ಇದೇ ಮಾತನ್ನ ನೆಪವಾಗಿಸಿಕೊಂಡು ಕನ್ನಡ ಭುವನೇಶ್ವರಿಯನ್ನ ಸಹಿಸಲಾಗದವರು ಚಾಮುಂಡಿ ತಾಯಿಯ ವೈಭವಕ್ಕೆ ತಲೆಬಾಗೋಕೆ ಒಪ್ಪಿದ್ದಾದ್ರೂ ಯಾಕೆ ಅಂತ ಚಕ್ರವರ್ತಿ ಸೂಲಿಬೆಲೆ ಪ್ರಶ್ನಿಸಿದ್ದಾರೆ. ಆದರೆ ಈ ಹೊತ್ನಲ್ಲಿ ಹೆಣ್ಣಿಗೆ ಹೆಸರಿಗಷ್ಟೇ ದೇವತೆಯ ಸ್ಥಾನ ಕೊಟ್ಟು ಅವಳನ್ನ ತುಳಿಯುವ ಕೆಲಸ ನಿರಂತರವಾಗಿ ಸಾಗಿರೋದ್ರ ಬಗ್ಗೆ ಬಾನು ಮುಷ್ತಾಕ್ ಅವರು ಹೇಳಿರೋದನ್ನ ಇದೇ ಬಿಜೆಪಿ ನಾಯಕರು ಉದ್ದೇಶಪೂರ್ವಕವಾಗಿಯೇ ಮರೆತಿದ್ದಾರೆ. ಮಹಿಳೆಯನ್ನ ಮಂದಾಸನದ ಮೇಲೆ ಕೂಡಿಸಿದಾಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ಇಲ್ಲೂ ಕನ್ನಡಮ್ಮನ ದೇವಸ್ಥಾನದಲ್ಲಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಿದ್ದೀರೋ, ಹಿಂಸೆ ಮಾಡ್ತಿದ್ದೀರೋ, ಕನ್ನಡ ಭಾಷೆ ಮೇಲೆ ಕೂಡ ನೀವು ದೌರ್ಜನ್ಯ ಮಾಡ್ತಿದ್ದೀರಿ ಅಂತ ಬಾನು ಆಕ್ರೋಶ ವ್ಯಕ್ತಪಡಿಸಿದ್ರು. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅಂತ ಪ್ರಶ್ನಿಸಲಾಗ್ತಿದೆ. ಇದರೊಂದಿಗೆ ಕನ್ನಡವನ್ನ ಧರ್ಮಕ್ಕೆ ಸೀಮಿತ ಮಾಡಿದ್ದ ಹಾಗೆ ಚಾಮುಂಡಿ ಮತ್ತು ದಸರೆಯನ್ನು ಕೂಡ ಧರ್ಮಕ್ಕೆ ಸೀಮಿತವಾಗಿಸಿ ಬಾನು ಮುಷ್ತಾಕ್ ಅವರು ದಸರೆ ಉದ್ಘಾಟನೆ ಮಾಡುವುದಕ್ಕೆ ಆಕ್ಷೇಪ ಎತ್ತಲಾಗ್ತಿದೆ. ಓರ್ವ ಹೋರಾಟಗಾರ್ತಿಯಾಗಿ ಬಾನು ಮುಷ್ತಾಕ್ ಅವರು ದೇವತೆಯನ್ನ ವಿರೋಧಿಸಲಿಲ್ಲ. ಬದಲು ಆ ಹೆಸರಿನಲ್ಲಿ ನಾಟಕವಾಡುವ ಬೂಟಾಟಿಕೆಯನ್ನ ಮತ್ತು ಹೆಣ್ಣನ್ನ ತುಳಿತಾನೆ ಇರುವ ವ್ಯವಸ್ಥೆಯನ್ನ ಮಾತ್ರವೇ ಅವರು ಪ್ರಶ್ನಿಸಿದ್ರು. ಆದರೆ ಅದನ್ನೀಗ ದೇವತೆಯನ್ನ ಒಪ್ಪದವರು ಅಂತ ತಮಗೆ ಬೇಕಾದಂತೆ ವ್ಯಾಖ್ಯಾನಿಸುವ ಹಳೇ ಚಾಳಿಯನ್ನೇ ಇಲ್ಲಿಯೂ ಬಿಜೆಪಿ ಮತ್ತೊಮ್ಮೆ ತೋರಿಸಿದೆ. ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿರುವ ದಸರಾ ಹಬ್ಬವನ್ನ ಧರ್ಮದ ಚೌಕಟ್ಟಿನಲ್ಲಿ ಸೀಮಿತಗೊಳಿಸುವ ಯತ್ನ ನಡೆದಿದೆ. ಅದರೊಂದಿಗೆ ಎಲ್ಲರೂ ಒಳಗೊಳ್ಳಬೇಕಾದ ಸಾಂಸ್ಕೃತಿಕ ಹಬ್ಬದಲ್ಲಿ ಅವರು ದೀಪ ಹಚ್ಚೋದನ್ನ ವಿರೋಧಿಸಲಾಗ್ತಿದೆ. 2017ರಲ್ಲಿ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದ್ರು. ಆಗಲೂ ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಆಗ ಮೈಸೂರು ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅದೇ ನಿಸಾರ್ ಅಹಮದ್ ಅವರನ್ನ ಅಭಿನಂದಿಸಿದ್ರು. ಆಗ ಚಂಪಾವರದ ವಾಗ್ದಾಳಿ ನಡೆಸುವಾಗ ಅವರು ನಿಸಾರ್ ಅಹಮದ್ರಿಂದ ಕಲಿಬೇಕು ಅಂದಿದ್ರು ಇದೇ ಪ್ರತಾಪ್ ಸಿಂಹ. ಆಗ ನಿಸಾರ್ ಅಹಮದ್ ಅವರು ಮುಸ್ಲಿಮರೇ ಅನ್ನೋದು ಪ್ರತಾಪ್ ಸಿಂಹಗೆ ಮುಖ್ಯ ಆಗಿರಲಿಲ್ಲ. ಆದರೆ ಪ್ರಗತಿಪರ ಜಾತ್ಯತೀತ ನಿಲುವಿನ ಬಾನು ಮುಷ್ತಾಕ್ ಹೆಸರು ಪ್ರತಾಪ್ ಸಿಂಹ ಯತ್ನಾಳ್ರಂತವರಿಗೆ ಇರಿಸು ಮುರುಸು ತಂದಿರುವುದು ಸಹಜವೇ ಆಗಿದೆ. ಬಾನು ಮುಷ್ತಾಕ್ರಂತಹ ಕರ್ನಾಟಕಕ್ಕೆ ವಿಶ್ವ ವೇದಿಕೆಯಲ್ಲಿ ಗೌರವ ತಂದುಕೊಟ್ಟ ಹೆಮ್ಮೆಯ ಮಹಿಳಾ ಸಾಹಿತಿಯನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರೋದನ್ನ ಸ್ವಾಗತಿಸಬೇಕಿತ್ತು. ಆದರೆ ಅಷ್ಟು ಮುಕ್ತ ಮನಸ್ಸು ಈ ದ್ವೇಷಕೋರ ನಾಯಕರಿಗೆ ಎಲ್ಲಿಂದ ಬರಬೇಕು? ಧರ್ಮದ ಹೆಸರಿನ ಪಟ್ಟಿಯನ್ನ ಕಣ್ಣಿಗೆ ಕಟ್ಟಿಕೊಂಡು ಇಂತಹ ನಾಯಕರು ವ್ಯಕ್ತಪಡಿಸುತ್ತಿರುವ ವಿರೋಧ ನಿಜವಾಗಿ ಧರ್ಮದ ಅಂತರಾಳ ಒಪ್ಪುವಂತದ್ದಾಗಿದೆಯಾ ಅಂತ ಅವರು ತಮ್ಮನ್ನೇ ತಾವು ಕೇಳ್ಕೊಳ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.